ಯಾ ಬೇಗ ಬೇಗ ರೆಡಿ ಆಗಕ್ಕೆ ಏನೇ ನಿಮ್ಗೆ ಬಂದೇ ಬಿಟ್ರು. ಗೋವಿಂದ, ಲೇ ಗೋವಿಂದ, ಧೈರ್ಯವಾಗಿ ಬಲಗಾಲ್ ಮುಂದೆ ಇಟ್ಟು ನಡೆಯೋ. ಬನ್ನಿ 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 ಬನ್ನಿ, ಬರ್ಬೇಕು. ನಮಸ್ಕಾರ BP ಶ್ರೀನಿವಾಸರವ್ರೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಇದೇ ನಮ್ಮ ಮನೆ, ಸ್ವಂತದ್ದು. BP ಶ್ರೀನಿವಾಸ, ನಾನೇ ಸರ್ಕಾರಿ ನಿರ್ವಹಣಾಧಿಕಾರಿ. ಬನ್ನಿ ಒಳಗಡೆ ಬನ್ನಿ. ಸುಶೀಲಾ, ಸುಶೀಲಾ, ನಾವು ಬರೋ ವಿಷಯ ಮನೆಯವ್ರಿಗೆ ತಿಳಿಸಿದ್ದೀರಾ ಅಲ್ವಾ? ಅಯ್ಯಯ್ಯೋ, ತಿಳಿಸ್ದೇ ಇರಕ್ಕಾಗತ್ತ ಸ್ವಾಮಿ? ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಇವಳು ನನ್ನ ಒನ್ ಅಂಡ್ ಓನ್ಲಿ ಅರ್ಧಾಂಗಿ ಸುಶೀಲಾ ಅಂತ. ಮೊದಲು ಬಹಳ ತೆಳ್ಳಗಿದ್ಲು, ಈಗ ನೋಡಿ ಹೇಗಾಗಿದ್ದಾಳೆ ಅಂತ. ಗಂಡರು ಚೆನ್ನಾಗಿ ತಂದ ಹಾಕಿದ್ರೆ ಹೆಂಡತಿ ಹೀಗಾಗ್ತಾರೆ. ಅಲ್ಯಾಕಮ್ಮ ಬೆನ್ನಿಂದೆ ನಿಂತಿದ್ಯಾ? ಬೈ ಕಡೆ. ನನಗೆ ಇಬ್ರು ಹೆಣ್ಮಕ್ಳು, ಇವಳು ಕಿರಿಯೋಳು ಕಾವ್ಯ, ದೊಡ್ಡವಳು ಫೋಟೋ ಕಳಿಸಿದ್ದಲ್ಲ ಅವಳೆ ಗೀತಾ. ಗೀತಾ, ಜ್ಯೂಸ್ ತಗೊಂಡ್ ಬಾರಮ್ಮ. ಹೋಗಿ ಸುಶೀಲಾ, ಕರ್ಕೊಂಡ್ ಬಾ. ಬರಲಿ, ನಿಧಾನವಾಗೇ ಬರಲಿ. ಅಷ್ಟರಲ್ಲಿ ನಮ್ಮ ಕುಟುಂಬದವರ ಪರಿಚಯ ಮಾಡಿಸ್ಬಿಡ್ತೀನಿ. ನಾನು ಮುಕುಂದ, ಇವನು ನನ್ನ ಮಗ ಗೋವಿಂದ ಅಂತ. ಇವರು ನಮ್ಮಮ್ಮ ಬೃಂದಾ ಅಂತ. ಇವರು ನಮ್ಮ ಅಕ್ಕ ಸುನಂದ ಅಂತ. ಒಟ್ನಲ್ಲಿ ಅಂದವಾದ ನಂದನವನ ಅನ್ನಿ. ಗೀತಾ, ಬಾಮ್ಮ ಬೇಗ. ನೋಡಿ ಗೋವಿಂದ ಅವರೇ, ನೋಡಿ, ಪರವಾಗಿಲ್ಲ. ಹೆಣ್ಣೆತ್ತ ತಂದೆ ತನ್ನ ಮಗಳನ್ನ ನೋಡಿ ಅಂತ ಹೇಳೋದು ಈ ಸಮಯದಲ್ಲಿ ಮಾತ್ರ. ನೋಡಿ ಅಪ್ಪ, ತನ್ಗೋಕೆ ರಾಯ್ರೆ, ನಿಮ್ಮ ಮಗ ನಿಮ್ಮ ಹತ್ರ ಏನು ಹೇಳ್ತಿದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮನೇಲಿ ಇವ್ರ ಫೋಟೋ ನೋಡಿದ ತಕ್ಷಣ ಕುಣಿದು ಆಡ್ಬಿಟ್ರು. ಎಂಥ ಗಂಡ, ಎಂಥ ಅಂದ ಅಂದ್ರು. ಅದ್ರಲ್ಲೂ ನನ್ನ ಮಗಳ ಗೀತಂಗೆ ಅಪ್ಪನ ಆಯ್ಕೆ ವಿರುದ್ಧ ಹೋಗೋದು ಗೊತ್ತೇ ಇಲ್ಲ. ಅಂಥವಳು ನನಗೆ ಬೆಸ್ಟ್ ಹುಡುಗನ ಸೆಲೆಕ್ಟ್ ಮಾಡಿದ್ಯಪ್ಪ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡೋದ. ಮಂತ್ರಿ ಮಗನೇ ಕರೆದಿರೋವಾಗ ಎದುರು ಅಗತ್ಯನೇ ಇಲ್ಲ. ಯಾರೋಗಿರಿ ಇದು? ಸಾಲ ತಗೊಂಡಿರೋ 25 ಲಕ್ಷಕ್ಕೆ 6 ತಿಂಗಳಿಂದ ಕಂತು ಕಟ್ಟಿಲ್ಲ. ಅದ್ಯಾವ ಬ್ಯಾಂಕ್ ಅನ್ಕೊಂಡಿದ್ದೆ ವಿಜಯ್? ಒಂದು ಕಾಲದಲ್ಲಿ ನಿಮ್ಮಪ್ಪ ಗೌರವ ಅಧ್ಯಕ್ಷರಾಗಿದ್ದ ಕೋಆಪರೇಟಿವ್ ಬ್ಯಾಂಕು. ಅದನ್ನ ಕಟ್ಕೊಂಡು ನಾನೇನ್ ಮಾಡ್ಬೇಕು? ನಾನು ಹೇಳಿದ ವಿಷಯನೂ ನೀನ್ ಮಾಡ್ತಿರೋದೇನು? ಇವ್ರಿಗೆ ಸಹಾಯ ಮಾಡೋ ಸಮಯನ ಇದು? ಇವರಿಂದ ನಮ್ಗೆ ಸಹಾಯ ಆಗುತ್ತೆ ವಿಜಯ್. ಇವ್ರು ತಗೊಂಡಿರೋ 25 ಲಕ್ಷ ಸಾಲಕ್ಕೆ ಗೀತಾ ಅವ್ರ ತಂದೆ BP ಶ್ರೀನಿವಾಸ್ ಶ್ಯೂರಿಟಿ ಸೈನ್ ಮಾಡಿದ್ದಾರೆ ವಿಜಯ್. ಪರವಾಗಿಲ್ಲ ಕಣ, ಗೀತಾ ಕುಟುಂಬನ ಬೀದಿಗೆ ತರೋಕೆ ಒಂದು ದಾರಿ ಸಿಕ್ತು. ಸರ್, ನೀವೇನು ಮಾತಾಡ್ತಿದ್ದೀರೋ ನಂಗೊಂದು ಅರ್ಥ ಆಗ್ತಾಯಿಲ್ಲ ಸರ್. ಶಶಿ,
ಸಾಲ ತೀರ್ಸಕ್ಕ ಸರ್? ಅಲ್ಲ, ಸಾಲ ತೀರಿಸದೇ ಇರೋದಕ್ಕೆ. ನಾಳೆ ಬೆಳಗ್ಗೆ ಒಳಗಡೆ ಮನೆ ಖಾಲಿ ಮಾಡಿ ಊರು ಬಿಡು. ಎಲ್ಲಾದ್ರೂ ಇರೋ, ಹೇಗಾದ್ರೂ ಇರೋ, ಏನ್ ಬೇಕಾದ್ರೂ ಮಾಡು. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಇನ್ನು ನೀನು 3 ತಿಂಗಳು ಈ ಕಡೆ ತಲೆ ಹಾಕೋ ಹೋಗಿಲ್ಲ ಅಷ್ಟೇ. ಅಲ್ಲ ಸರ್. ಕಾರಣ ಕೇಳಿದ್ರೆ ಕತೆ ಬೇರೆ ಆಗುತ್ತೆ ಚಲಪತಿ. ಈಗ ನೀನು ಉತ್ತರ ಕೊಡು. ನೀನ್ ಸಾಲದ ಕಂತು ಕಟ್ಟದೇ ಇರೋದು BP ಶ್ರೀನಿವಾಸ್ ಗೊತ್ತಾ? ಇಲ್ಲ ಸರ್, ಬ್ಯಾಂಕ್ ಅವ್ರ ಹತ್ರ 15 ದಿನ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ವಿಷಯ ಇನ್ನೂ ಶ್ರೀನಿವಾಸ್ ಅವ್ರ ಹತ್ರ ಹೋಗಿಲ್ಲ. ಸಿಚುವೇಶನ್ ಅರ್ಥ ಆಯ್ತು ಬಿಡು. ಇನ್ನೀನು ಆರಾಮಾಗಿ ಊರು ಬಿಡು. ಸರ್, ಅವ್ರು ಸಹಾಯ ಮಾಡಿರೋರು ಸರ್, ತೊಂದರೆ ಏನೂ ಆಗಲ್ವಾ ಸರ್? ನಿಮಗೆ ಯಾವ ತೊಂದರೆನೂ ಆಗಲ್ಲ ಅಂತ ನಾನು ಮಾತು ಕೊಡ್ತೀನಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಬದುಕೇ ಕಾಳು ಮಾಡ್ಕೊತೀರಾ ಸರ್? ಹೊರಡಿ. ನಿಮ್ಮ ಸಾಲ ಮನ್ನಾ ಆಯಿತು ಅಂದ್ಕೊಳ್ಳಿ, ತಪ್ಪೇನೂ ಆಗಲ್ವಲ್ಲ ಸರ್? ಮಂತ್ರಿ ಮಗನ ಮಾತು ಕೇಳದೆ ಇದ್ರೆ ತಪ್ಪಾಗುತ್ತೆ. ಹೇಳಿದ ಮಾತು ಕೇಳದೆ ಇದ್ರೆ ನಾಳೆ ನೋಡಕ್ ನೀನೇ ಇರಲ್ಲ ಏನೋ. ಅರ್ಥ ಆಯ್ತು ಸರ್. ಕಲ್ಸ್ಕೊ ಮತ್ತೆ. ಯಾಕೆ ನಿಂತಿದ್ಯಾ? ಆಯ್ತು ಸರ್. ಲೇ ಗೀತಾ, ನಿಮ್ಮನೆನ ಅಶುಭ ಹುಡ್ಕೊಂಡ್ ಬರ್ತಾ ಇದೆ ಕಣ. ನನ್ನ ಮಗ ಓಕೆ ಅಂದ. ಬೇಕಾದ್ರೆ ಗಂಡು ಹೆಣ್ಣು ಮಾತಾಡ್ಕೊಂಡ್ಬಿಡ್ಲಿ. ರಾಯ್ರೆ, ಮಾತಾಡೋಕೆ ಏನಿರುತ್ತೆ? ಮದುವೆ ಆದ್ಮೇಲೆ 100 ವರ್ಷ ಮಾತಾಡೋದು ಇದ್ದೇ ಇರುತ್ತಲ್ಲ. ಪಾಪ ಹುಡುಗ ಏನೋ ಇಷ್ಟಪಡ್ತಾ ಇದ್ದಾನೆ, ಮಾತಾಡ್ಲಿ ಬಿಡ್ರಿ. ಹುಡುಗಿನೂ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ ಶ್ರೀನಿವಾಸರಾಯರೇ. ಮಾತಾಡ್ಬೇಕಾ? ಮಾತಾಡ್ಲಿ. ಗೀತಾ, ಬಾ ಮೇಲಿ, ಬಾ ಬಾ. ಬನ್ನಿ, ಬನ್ನಿ. ಗೀತಾ ಗೋವಿಂದ, ಗೀತಾ ಗೋವಿಂದ ಬಹಳ ಚೆನ್ನಾಗಿದೆ. ಮಾತಾಡಿ. ರೀ, ಅವರಿಬ್ರು ಸಪ್ರೇಟಾಗಿ ಮಾತಾಡ್ಲಿ ಬಿಡ್ರಿ. ಸುಶೀಲಾ, ಸಪ್ರೇಟಾಗಿ ಮಾತಾಡೋದು ಸೀಕ್ರೆಟ್ ಕಣೆ. ಇದು ನಿರ್ಧಾರ, ಕುಲ್ಲ ಮಾತಾಡಬೇಕು. ಇವ್ರೇನಾದ್ರು ತಪ್ಪು ಮಾಡಿದ್ರೆ ನಾವು ದೊಡ್ಡವರು ತಿದ್ದಬಹುದು. ಮಾತಾಡಿ. ನೋಡಿದ್ರ ರಾಯರೇ, ಇಬ್ರು ಏನು ಮಾತಾಡ್ತಾ ಇಲ್ಲ ಅಂದ್ರೆ ಅರ್ಥ ಮೌನಂ ಸಮ್ಮತಿ ಲಕ್ಷಣಂ. ಇಬ್ರಿಗೂ ಒಪ್ಪಿಗೆ ಇದೆ ಅಂತ ಅರ್ಥ. ಚಪ್ಪಾಳೆ. ಕೂತ್ಕೊಳ್ಳಿ. ಈ ಕಡೆ ಬಾಮ್ಮ. ಎಲ್ರಿಗೂ ಒಪ್ಪಿಗೆ ಆಗಿದೆ. ಹೇಗೂ ನೀವು ತಾಂಬೂಲ ತಂದಿದ್ದೀರಾ. ಸುಶೀಲಾ, ನೀನು ಹೋಗಿ ಹೂವನ್ನು ಅರ್ಶಿನ ಕುಂಕುಮ ತಗೊಂಡ್ ಬಾ. ತಾಂಬೂಲ ಬದಲಾಯಿಸ್ಕೊಂಡು ಬಿಡೋಣ. ಆಮೇಲೆ ನಿಶ್ಚಿತಾರ್ಥಾಂತಿಗೆ ಯಾಕೆ ವ್ಯರ್ಥ ಖರ್ಚು? ಹೋಗಿ. ವಿಜಯ್, ನಿಮ್ ಪ್ಲಾನ್ ಏನ್ ವಿಜಯ್? ನಮ್ಮನ್ನೆಲ್ಲ ಆ ಕಡೆ ಕಳಿಸಿ ಒಬ್ಬೊಬ್ನ ನಿಂತ್ಕೊಂಡು ಸ್ಮೈಲ್ ಮಾಡ್ತಿದ್ಯಲ್ಲ ಮಗ. ಮುಂದಿನ ಗೀತಾ ಅಂಡ್ ಗೀತಾ ಕುಟುಂಬದ ಅವನತಿ ನೆನ್ಸ್ಕೊಂಡು ಆನಂದ ಪಡ್ತಿದ್ದೆ. ಈಗ ನೋಡು, ಕಾಟ ಶುರುವಾಗುತ್ತೆ. ಹಲೋ, ಈ ಕಡೆ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ ಪಾಂಡುರಂಗ ಸ್ಪೀಕಿಂಗ್. ಈ ಕಡೆ ಮಿನಿಸ್ಟರ್ ಸೂರ್ಯಪ್ರಕಾಶ್ ಮಗ ವಿಜಯ್ ಸ್ಪೀಕಿಂಗ್. ಸರ್ ನಮಸ್ಕಾರ. ನನ್ನ ಕಡೆಯಿಂದ ಏನಾಗಬೇಕಾಗಿತ್ತು ಸರ್? ಕೇಳೋಕ್ ಮುಂಚೆನೆ ಏನಾಗಬೇಕು ಅಂತ ಕೇಳೋ ನಿಮ್ಮ ಮಾತು ತುಂಬಾ ಇಷ್ಟ ಆಯ್ತು. ನಮ್ಮ ಮೋಟೋನೇ ಸರ್ವಿಸ್ ಅಲ್ವಾ ಸರ್? ಹಾಗಾದ್ರೆ ನಾಳೆ ಹೋಗಿ BP ಶ್ರೀನಿವಾಸ್ ಮನೆಗೆ ಬೀಗ ಹಾಕಿ ಬನ್ನಿ.
ಸರ್ ಏನು ಹೇಳ್ತಿದ್ದೀರಾ ಸರ್? ಲೋನ್ ಡಿಫಾಲ್ಟರ್ಸ್ ಲಿಸ್ಟ್ ತೆಗಿರಿ. ಅದರಲ್ಲಿ ಚಲಪತಿ ಅನ್ನೋರು 25 ಲಕ್ಷದ ಸಾಲದ ಕಂತು ಕಟ್ಟಿಲ್ಲ. ಹೌದು ಸರ್, ನಾನು ನೋಟಿಸ್ ಕೊಟ್ಟಿದ್ದೆ, ವಾರ್ನೂ ಮಾಡಿದ್ದೆ, 15 ದಿವಸ ಟೈಮ್ ಕೇಳಿದ್ರು, ಕೊಟ್ಟಿದ್ದೆ. ಆಗ್ಲೂ ಅವರು ನಯ ಪೈಸಾ ಕಟ್ಟಲ್ಲ. ಏನ್ರಿ ಮಾಡ್ತೀರಾ? ಇನ್ನೇನು ಮಾಡೋದು ಸರ್, ಅಡಮಾನ ಇಟ್ಟಿರೋ ಮನೇನ ಅಕ್ವೈರ್ ಮಾಡ್ತೀವಿ. ಅವರಿದ್ದಿದ್ದು ಬಾಡಿಗೆ ಮನೇಲಿ ಮಿಸ್ಟರ್ ಪಾಂಡುರಂಗ. ಅದನ್ನ ಈಗಾಗಲೇ ಅವರು ಖಾಲಿ ಮಾಡ್ಕೊಂಡು ಊರು ಬಿಟ್ಟಾಗಿದೆ. ಓಹ್ ನೋ. ಓ ಎಸ್, ಈ ರೀತಿ ಬ್ಯಾಂಕ್ ನಡೆಸಿದ್ರೆ ಬ್ಯಾಂಕಿನ ಗತಿ ಏನಾಗ್ಬೇಕು ಹೇಳಿ? ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಸರ್. ಶ್ಯೂರಿಟಿ ಸೈನ್ ಮಾಡಿರ್ತಾರಲ್ಲ, ಅವ್ರನ್ನ ಹಿಡ್ಕೋತೀವಿ. ಅದನ್ನೇ ಸರ್ ನಾನು ಮಾಡಿ ಅಂತಿರೋದು. ಅವ್ರ ಸಾಲಕ್ಕೆ ಶ್ಯೂರಿಟಿ ಹಾಕಿರೋದು BP ಶ್ರೀನಿವಾಸ್, ಸರ್ಕಾರಿ ನಿರ್ವಹಣಾಧಿಕಾರಿ. ಮೌನ ಬೇಡ. ನಾಳೆ ಆ BP ಶ್ರೀನಿವಾಸ್ ಮನೆಗೆ ನೀವು ಹೋಗ್ಬೇಕು, ಸಾಲ ಕೇಳಬೇಕು, ಇರೋರನ್ನ ಈಚೆ ಕಳಿಸಿ ಬಾಗಿಲಿಗೆ ಅರಗಿನ ಮುದ್ರೆ ಒತ್ತಿ ನೋಟಿಸ್ ಮೆಚ್ಚಿಸಿ ಬರಬೇಕು. ಕಾಲಕ್ಕೆ ಬಿದ್ರು ಕ್ಷಮಿಸಬಾರ್ದು, ಸಮಯ ಅವಕಾಶ ಕೊಡಬಾರ್ದು. ಒಟ್ನಲ್ಲಿ ನಾನು ಅವ್ರ ಕುಟುಂಬನ ಬೀದಿಲಿ ನೋಡ್ಬೇಕು. ದಟ್ಸ್ ಇಟ್. ಅಲ್ಲ ಸರ್, ಇದು ನಾಳೆನೇ ಆಗ್ಬೇಕಾ ಸರ್? ನಾಳೆನೆ. ಅದಕ್ಕೆ ಬೇಕಾಗಿದ್ದ ತಯಾರಿ ಇವತ್ತು ಮುಗಿಸ್ಕೊಳ್ಳಿ. ಇದನ್ನ ಮಾಡದೆ ಕಾರಣ ಏನಾದ್ರು ಕೊಟ್ರೋ ನಿಮ್ಮ ಬ್ಯಾಂಕಲ್ಲಿ ನಮ್ಮ ಅಪ್ಪನ ಶೇರ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಅದೆಲ್ಲ ಒಂದೇ ದಿನದಲ್ಲಿ ಖಾಲಿ ಆದ್ರೆ ನಿಮ್ಮ ಬ್ಯಾಂಕ್ಗೆ ಯಾವ ಗತಿ ಬರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಇಲ್ಲ ಸರ್, ನೀವು ಹೇಳ್ದಂಗೆ ನಾಳೆ ನಿಮ್ಮ ಕೆಲಸ ಮುಗಿಯುತ್ತೆ. ಗುಡ್, ಗೋ ಹೆಡ್. ರೂಲ್ಸ್ ಏನ್ ಬೇಕಾದ್ರೂ ಹೇಳಿ. ನಾಳೆ ಅವರು ರೋಡಲ್ಲಿ ಇರಬೇಕು ಅಷ್ಟೇ. ಗೀತಾ, ನಾಳೆ ನಿನಗೆ ಶಾಕಿಂಗ್ ಡೇ, ಅಂದ್ರೆ ಆಘಾತ ದಿನ. ಶುಭ ಕಾರ್ಯ ಬಂದ ದಿವಸನೇ ಶುಭವಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಕ್ಕ, ಯಾಕೆ ಸುಮ್ಮನಿದ್ಯಾ? ಅಪ್ಪನ ಮಾತಿಗೆ ಒಪ್ಕೊಂಡು ಮದ್ವೆ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯಾ? ನೋಡಿ ಬೀಗ್ರೆ, ಶುಭ ಕಾರ್ಯ ಮಾಡೋದಕ್ಕೆ ಹಿಂದು ಮುಂದೆ ನೋಡಬಾರ್ದು. ವೇವ್ಲೆಂತ್ ಮ್ಯಾಚ್ ಆದ ಕೂಡಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಡ್ಬೇಕು. ಸುಶೀಲಾ, ತಾಂಬೂಲ ತರೋದಕ್ಕೆ ಎಷ್ಟೊತ್ತಮ್ಮ? ಹಾಗೆ ಆ ಫ್ರಿಡ್ಜಲ್ಲಿರೋ ಸ್ವೀಟನ್ನು ಈ ಶುಭ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದನ ಯಥೇಚ್ಛವಾಗಿ ಕೊಟ್ಟುಬಿಡಿ. ಖಂಡಿತ ಕೊಡ್ತೀನಿ. ಮೊದಲು ಗಂಡು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಲಿಸಿ. ಅಯ್ಯೋ ಆಗ್ಲಿ, ತಾವು ಈ ಕಡೆ ಬರಬೇಕು. ಅಮ್ಮ ಗೀತಾ ಅವ್ರ ಪಕ್ಕ ನಿಂತ್ಕೋ. ಸ್ವಲ್ಪ ಸಂಕೋಚ ಅವಳಿಗೆ. ಕಾವ್ಯ ಬಾಮ್ಮ ಇಲ್ಲಿ ಈ ಫೋನ್ನಲ್ಲಿ ದೇವ್ರ ನಾಮ ಹಾಕು ಹಾಕು ಬೈ ಕಡೆ. ಆ ಸುಶೀಲ, ಅಯ್ಯಯ್ಯ ಸ್ವಲ್ಪ ನಾಚಿಕೆ ಜಾಸ್ತಿ. ಹಾಕು ಹಾಕು. ಸ್ವೀಕರಿಸಬೇಕು.